ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್. ಸಂಡೇ ಸ್ಪೆಷಲ್ ಮಟನ್ ಸಾಂಬಾರನ್ನ ತಿಂತಾ ಇದ್ರೆ ಆಹಾ, ಅದ್ರ ರುಚಿನೇ ಬೇರೆ. ಮಟನ್ ಸಾಂಬಾರನ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ಇವತ್ತು ನಮ್ಮಮ್ಮ ತೋರಿಸ್ಕೊಡ್ತಿದ್ದಾರೆ. ಬನ್ನಿ. ನಾನಿಲ್ಲಿ 1/4 kg ಮಟನ್ನ ತಗೊಂಡಿದ್ದೀವಿ. ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಉಪ್ಪು ಮತ್ತು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಈಚೆಯಿಂದ ತಂದಿರ್ತೀವಲ್ಲ, ಆ ರೀಸನಿಂದ. ಇದಾದ ನಂತರ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೊಳ್ಳೋಣ. ಇದಕ್ಕೆ ಮೊದಲಿಗೆ ನಾನು ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀವಿ. ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ, ಕೊತ್ತಂಬರಿ ಸೊಪ್ಪು. ಇದಕ್ಕೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನು ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿದ್ದೀನಿ ಇಲ್ಲಿ, ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನದ ಪುಡಿನ ಹಾಕೊಂಡಿದ್ದೀನಿ. ನಾನಿಲ್ಲಿ 1/4 ಸ್ಪೂನ್ ಅರಿಶಿನದ ಪುಡಿ ಹಾಕೊಂಡಿದ್ದೀನಿ. ಇದ್ರ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಅರಿಶಿನದ ಫ್ಲೇವರ್ ಬಂದಾಗಂತೂ ಸೂಪರ್. ಇದಕ್ಕೆ ಮಟನ್ನ ಹಾಕೊಳ್ಳೋಣ. ನೀರನ್ನ ಚೆನ್ನಾಗಿ ಸೋರಿಸಿ ಮಟನ್ನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ನೀವಿಲ್ಲಿ, ಮೀಡಿಯಂ ಸೈಜ್ಗೆ ನಾನು ಮಟನ್ನ ಓಡಿಸಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಆ ಫ್ಲೇವರೇ ಚೆನ್ನಾಗಿರುತ್ತೆ. ಆ ಅರಿಶಿನ ಹಾಕಿ ಆ ಮಟನ್ ಹಾಕಿದಾಗ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಒಂದು 5 ನಿಮಿಷ ಬೆಂದ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚೋಣ. ಇದು ಕ್ಲೋಸ್ ಆಗಿದೆ. ಇವಾಗ ನೋಡಿ ಬೆಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಬೆಂದಿದೆ. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ನಾನಿಲ್ಲಿ. ನೋಡಿ, ಯಮ್ಮಿ ಆಗಿದೆ. ಆ ಫ್ಲೇವರು ಇದಾಗ್ತಿದೆ. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಆಗಲಿ. ಈಗ ಒಂದು ಕಡೆ ಇದು ಫ್ರೈ ಆಗ್ತಿರಲಿ, ಇನ್ನೊಂದು ಕಡೆ ನಮಗೆ ಏನು ಮಸಾಲೆಗೆ ಬೇಕೋ ಅದನ್ನ ರುಬ್ಕೊಳ್ಳೋದಕ್ಕೆ ಬರೋಣ. ರುಬ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾನಲ್ಗೆ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇಲ್ಲಿ ಬಾಡಿಸ್ಕೊಂಡ್ರೆ ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಅದಾದ್ಮೇಲೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು, ಹಾಗೆ ಖಾರದ ಮೆಣಸಿನ್ಕಾಯಿ ಹಾಗೂ ಕೆಂಪು ಮೆಣಸಿನ್ಕಾಯಿ, 3 ಕೂಡ ನಾನು ಇಲ್ಲಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಧನಿಯಾನ ತಗೊಂಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲಾನು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿ ನಾನು ಮೆನ್ಷನ್ ಮಾಡ್ತೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೆ, 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಾ ಇದೆ. ಫ್ರೈ ಆದಮೇಲೆ ಇದನ್ನು ಮೊದಲಿಗೆ ಇದನ್ನು ರುಬ್ಕೊಳ್ಳೋಣ. ನಾನಿಲ್ಲಿ 2 ಮಸಾಲನ ರುಬ್ತೀನಿ. ಮೊದಲನೇ ಮಸಾಲಾನ ರುಬ್ಕೊತಾ ಇದ್ದೀನಿ. ರುಬ್ಬಾಗಿದೆ. ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು, ರುಬ್ಬಾಗಿದೆ. ರುಬ್ಬಿದ ನಂತರ ಇನ್ನೊಂದು ಕಡೆ ಮಟನ್ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಮಟನ್ ಬೆಂದ ನಂತರ ಇದಕ್ಕೆ ನಾವು ಏನು ರುಬ್ಕೊಂಡಿರ್ತೀವೋ ಮಸಾಲಾನ ಸೇರ್ಸೋಣ. ಈಗ ನಾನು ಮೊದಲಿಗೆ ಏನೇನು ಹುರಿದುಕೊಂಡು ಹಾಕೊಂಡಿದ್ದೀನೋ ಆ ಮಸಾಲಾನ ರುಬ್ಕೊಂಡು ಹಾಕೊಂಡಿದ್ದೀನಿ. ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ, ಹಸಿ ವಾಸನೆ ಹೋಗಲಿ ಅಂತ. ಕೆಲವೊಬ್ರು ಡೈರೆಕ್ಟಾಗಿ ಹಾಕ್ತಾರೆ. ನಾನಿಲ್ಲಿ ಹಸಿ ವಾಸನೆ ಹೋಗಬೇಕು ಅಂತ ಹೇಳಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಈ ಖಾರದ ಜೊತೆ ಮಟನ್ ಬೇಯ್ತಾ ಇರಲಿ. ಇನ್ನೊಂದು ಕಡೆ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೂ 2 ಇಂಚು ಶುಂಠಿನ ತಗೊಂಡಿದ್ದೀನಿ. ಇಲ್ಲಿ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ. ಹಾಗೆ ಕಾಯಿನ ತಗೋತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಹೋಳು ಕಾಯಿನ ತಗೋತಾ ಇದ್ದೀನಿ. ನನಗೆ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಬೇಕು, ಸೊ ಅದಕ್ಕೋಸ್ಕರ 1 ಇಡೀ ಕಡಲೆನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ 1 ಸ್ಪೂನ್ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ರುಬ್ಬಾಗಿದೆ.
ಇವಾಗ ತಿರ್ಗಾ ಮುಚ್ಚಳ ತೆಗೆದು ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಅದ್ರ ಜೊತೆಗೆ ಇವಾಗ 2ನೇ ಸಲ ಏನು ರುಬ್ಬಿದ್ದೀನೋ ಆ ಮಸಾಲಾನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನನಗೆ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ನೀರು ಹಾಕೋತಾ ಇದ್ದೀನಿ. ನೀವು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಏಲಕ್ಕಿನ ಹಾಕೋತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಚರ್ಬಿ ಇರುತ್ತೆ, ಚರ್ಬಿ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಪರವಾಗಿಲ್ಲ. ನಾನಿಲ್ಲಿ ಚರ್ಬಿ ಹಾಕ್ಕೊಂಡು 4 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಮಟನ್ ಸಾಂಬಾರ್ ಇವಾಗ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ನೋಡಿ ಮೇಲ್ಗಡೆ ಯಾವಾಗ ಆ ಎಣ್ಣೆ ಬಿಟ್ಕೊಳುತ್ತೋ ಸಾಂಬಾರು, ಆಗ ಮಾಂಸ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಿಮಗೆಲ್ಲ ಈ ಮಟನ್ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಂಡೇ ಸ್ಪೆಷಲ್ ಮಟನ್ ಸಾಂಬಾರ್ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್.